ಈ ನೋಡಿ ಅದನ್ನು ಈಗ ಇದೊಳ ಬಿಜೆಪಿ ಟಿಕೆಟ್ ಕಟ್ ಮಾಡೋದಕ್ಕೂ ನನಗೆ ಏನ್ರಿ ಸಂಬಂಧ? ಅದನ್ನು ಮೈಸೂರು. ಈಗ ನೋಡಿ ಒಂದು ನಿಮಿಷ ಕೇಳಿ ಇವ್ರೆ, ನನಗೆ ಅವ್ರು ಯಾರು ಟಿಕೆಟ್ ಕೊಡ್ತಾರೆ ಬಿಜೆಪಿನಲ್ಲಿ ಯಾರು ಬಿಡ್ತಾರೆ ನನಗೇನ್ರಿ ಸಂಬಂಧ? ಒಂದನೇದು. ಎರಡನೇದು, ಅಂತ ದೇಶದ್ರೋಹಿಗೆ ಕೆಲಸ ಮಾಡಿದ್ಮೇಲೆ ಟಿಕೆಟ್ ಕೊಡ್ತಾರೆ ಅಂದರೆ ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಪಾಸ್ ಅವ್ರು ಕೊಟ್ಟಿದ್ದಾರಲ್ಲ, ಪಾಸ್ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ತಾಯಿ ಚಾಮುಂಡೇಶ್ವರಿಗೆ ಕೇಳಿ ಅಂತ ಹೇಳಿದ್ರೆ ಇನ್ನೇನು ಹೇಳಬೇಕು? ಟಿಕೆಟ್ ತಾಯಿ ಚಾಮುಂಡೇಶ್ವರಿಗೆ ಕೇಳಿ ಅಂತ ಬಿಜೆಪಿಯವ್ರು ಹೇಳ್ತಾ ಇರೋದು ಅಷ್ಟೇ. ಅದು ನನಗೆ ಸಂಬಂಧ ಏನಕ್ಕೆ? ಯಾರಂತ ಹೇಳ್ಬಿಡ್ಲಲ್ಲ. ಈಗ ಬಿಜೆಪಿನಲ್ಲಿ ಮಿಲಾಪಿ ಕುಸ್ತಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇರೋದು? ನಾವಲ್ಲ, ಅವರಿಗೆ ಕೇಳ್ಬಿಡಿ ಯಾರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಯಾರು ಇಂಥ ಏನು ಪ್ರಗತಿಪರ ಇರುವಂಥ ಯುವಕನಿಗೆ ಯಾರು ಬಿಜೆಪಿನಲ್ಲಿ ಅವರ ಹೋರಾಟವನ್ನು ನಿಲ್ಲಿಸ್ತಾ ಇರೋದಂತ ಕೇಳ್ಬಿಡಿ ಅವರಿಗೆ. ನನಗೇನು ಕೇಳ್ತೀರಾ? ಮಹಾರಾಷ್ಟ್ರ ಸರ್ಕಾರದಿಂದ ಇನ್ನೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಸ್ಪಂದನೆ ನಮ್ಗೆ ಸಿಕ್ಕಿಲ್ಲ. ನಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿ ನಡೆದಿದೆ. ಇಲ್ಲಿ ಬರೋದಕ್ಕಿಂತ ಮುಂಚೆನೂ ಕೂಡ ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತನಾಡೇ ಬರ್ತಾ ಇರೋದು. ಸ್ವಲ್ಪ ಈ ಭೀಕರ ಬರ ಇರುವ ಕಾರಣದಿಂದ ಈ ಸರಿ ನಮ್ಗೆ ತೊಂದರೆ ಆಗೋದಂತ ನಾವು 3 ತಿಂಗಳಿಂದ ಹೇಳ್ಕೊತಾನೆ ಬಂದಿದ್ದೀವಿ. ಅದ್ರ ತಕ್ಕಂಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಾವು ಮನವಿ ಮಾಡ್ತೀವಿ. ಇವತ್ತು ಕ್ಯಾಬಿನೆಟ್ ಇದೆ, ಇವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ಥ್ಯಾಂಕ್ ಯು.